ದೇಹದ ಈ 10 ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಬಹಳ ಅದೃಷ್ಟವಂತೆ. ಸಾಮಾನ್ಯವಾಗಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಹಲ್ಲಿ ಕಂಡರೆ ಭಯ ಬೀಳುತ್ತಾರೆ. ಅದು ಮೈಮೇಲೆ ಬಿದ್ದರೆ ಅಪಶಕುನ ಎನ್ನುವ ನಂಬಿಕೆ ಇದೆ. ಆದರೆ ನಮ್ಮ ದೇಹದ ಕೆಲವೊಂದು ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಮಂಗಳಕರ ಎನ್ನಲಾಗುತ್ತದೆ. ಹಾಗೆಯೇ ಒಂದೊಂದು ಭಾಗದ ಮೇಲೆ ಬೀಳುವುದಕ್ಕೂ ಒಂದೊಂದು ಅರ್ಥವಿದೆ. ಆ ಅರ್ಥವೇನು ಎಂಬುದನ್ನು ತಿಳಿಯೋಣ. ಸುಮ್ಮನೆ ಕುಳಿತುಕೊಂಡಿದ್ದಾಗ ಹಲ್ಲಿ ಮೂಗಿನ ಮೇಲೆ ಬಿದ್ದರೆ ಅಪಾರ ಸಂಪತ್ತು ನಿಮ್ಮದಾಗುತ್ತದೆ ಎಂಬುದರ ಸಂಕೇತ. ಹಾಗೆಯೇ ನಿಮ್ಮ ಕೈ ಮೇಲೆ ಹಲ್ಲಿ ಬಿದ್ದರೆ ಬಟ್ಟೆಯ ಲಾಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಹಲ್ಲಿ ನಿಮ್ಮ ಸೊಂಟದ ಮೇಲೆ ಬಿದ್ದರೆ ನೀವು ಸದ್ಯದಲ್ಲಿ ಆನೆ ಅಥವಾ ಕುದುರೆಯ ಮೇಲೆ ಸವಾರಿ ಮಾಡುವ ಸಾಧ್ಯತೆ ಇದೆ ಎಂದು ಅರ್ಥ. ಹಾಗೆಯೇ ನಿಮ್ಮ ತೊಡೆಯ ಮೇಲೆ ಹಲ್ಲಿ ಬಿದ್ದರೆ ಬಹಳ ಶುಭ ಸಂಕೇತ ಎಂದು ಹೇಳಲಾಗುತ್ತದೆ. ಹಲ್ಲಿ ಆಕಸ್ಮಿಕವಾಗಿ ನಿಮ್ಮ ಬಲಗೈ ಮೇಲೆ ಬಿದ್ದರೆ ನೀವು ರಾಜಯೋಗವನ್ನು ಪಡೆಯುವುದರ ಸೂಚನೆಯಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ವ್ಯಕ್ತಿಯ ಮುಖದ ಮೇಲೆ ಹಲ್ಲಿ ಬಿದ್ದರೆ ಸ್ವೀಟ್ ಸಿಗುತ್ತದೆ ಎಂದು ಅರ್ಥ. ಹಾಗೆಯೇ ಮಲಗಿರುವಾಗ ನಿಮ್ಮ 2 ಕಣ್ಣುಗಳ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಎಲ್ಲಿಂದಲೋ ಹಣ ಸಿಗುವ ಸಾಧ್ಯತೆ ಇದೆ ಎಂದು ಅರ್ಥ. ನಿಮ್ಮ ಭುಜದ ಮೇಲೆ ಹಲ್ಲಿ ಬಿದ್ದರೆ ಸಾಮಾನ್ಯವಾಗಿ ಭಯವಾಗುತ್ತದೆ. ಆದರೆ ಇದು ಬಹಳ ಒಳ್ಳೆಯ ಸೂಚನೆಯಾಗಿದೆ. ಇದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆಗಬಹುದು. ಶತ್ರುಗಳ ವಿರುದ್ಧ ಜಯ ಸಾಧಿಸಲು ಸಾಧ್ಯವಾಗುತ್ತದೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಹೃದಯದ ಮೇಲೆ ಹಲ್ಲಿ ಬಿದ್ದರೆ ಇದು ಆರ್ಥಿಕ ಲಾಭವನ್ನು ಪಡೆಯುವ ಸೂಚನೆ. ಅಲ್ಲದೆ ಹಿಂದೆ ಯಾರಿಗೋ ಕೊಟ್ಟಿದ್ದ ಹಣ ಈಗ ಮರಳಿ ಸಿಗಬಹುದು. ಇನ್ನು ಹಲ್ಲಿ ಬಲಕಿವಿಯ ಮೇಲೆ ಬಿದ್ದರೆ ಆಯಸ್ಸು ಹೆಚ್ಚಾಗುತ್ತದೆ ಎಂಬ ಅರ್ಥ. ನಿಮ್ಮ ಎಡಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಸಹ ಶುಭ ಸಂಕೇತ ಎನ್ನಲಾಗುತ್ತದೆ. ಈ ರೀತಿ ಬಿದ್ದರೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಮ ತಲೆಯ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಸ್ಥಾನ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.